ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಚಿಕನ್ ರೆಸಿಪಿ ಮಾಡ್ತಾ ಇದ್ದೀನಿ, ಡ್ರೈ ಚಿಕನ್. ಸೊ ಬೇಕಾಗಿರೋ ಸಾಮಗ್ರಿಗಳು ನೋಡಿ: ಪೆಪ್ಪರ್ 2 ಟೇಬಲ್ ಸ್ಪೂನ್ ಅಷ್ಟಿದೆ, ಬೆಳ್ಳುಳ್ಳಿ, ಅಚ್ಕಾರದ ಪುಡಿ, ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಅರಿಶಿನ ಪುಡಿ, ಆಮೇಲೆ 1 kg ಚಿಕನ್. ಇದಿಷ್ಟು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಇವಾಗ ಮಿಕ್ಸಿ ಜಾರ್ಗೆ ನಾವು ಪೆಪ್ಪರ್, ಬೆಳ್ಳುಳ್ಳಿ, ಧನಿಯಾ ಪುಡಿ, ಖಾರದ ಪುಡಿ ಸೇರಿಸ್ಕೊಂಡ್ಬಿಡೋಣ. ಇದೀಗೆ ಮಿಕ್ಸಿ ಮಾಡಬೇಕಾಗುತ್ತೆ. ನಿಮ್ಮ ಮನೇಲಿ ಧನಿಯಾ ಪೌಡರ್ ಅಂದರೆ ಸಾಂಬಾರ್ ಪೌಡರು, ಧನಿಯಾ ಪೌಡರ್ ಯಾವುದಿದ್ರೂ ಓಕೆ, ಅದನ್ನು ಸೇರಿಸ್ಕೊಳ್ಳಿ. ನೀವು ಯಾವುದೇ ಸಾಂಬಾರ್ಗೆ ಯೂಸ್ ಮಾಡೋದಾಗಿರ್ಬೋದು ಸಾಂಬಾರ್ ಪೌಡರ್. ಸೊ ಇದಕ್ಕೆ ಬೆಳ್ಳುಳ್ಳಿ ಕೂಡ ನಾವು ಸೇರಿಸ್ಕೊಳ್ಳೋಣ. ಇನ್ನೂ ಒಂದು ಕೂಡ ಸೇರಿಸ್ಕೋಬೇಕಾಗುತ್ತೆ, ಅದು ಕಮ್ಮಿ ಆಗಿದೆ, ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಈಗ ಮೊದಲನೇದಾಗಿ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ. ಇದು ಚಿಕನ್ ಡ್ರೈ ಆಗಿರೋದ್ರಿಂದ ನೀವು ರಸಮ್ಗೆ, ಈ ಅನ್ನ ಸಾಂಬಾರು ಈ ಥರ ಏನಾದ್ರು ಮಾಡ್ಕೊಂಡಾಗ ದಿಢೀರ್ ಅಂತ ಮಾಡ್ಬೋದು, ಫಾಸ್ಟಾಗಿ ಒಂದು 10 ಮಿನಿಟ್ಸಲ್ಲಿ ಮಾಡಿ ಮುಗಿಸ್ಬೋದು ಡ್ರೈನ. ಸೊ ಜಾಸ್ತಿ ಸಾಮಗ್ರಿಗಳು ಏನೂ ಇಲ್ಲ, ಬೆಳ್ಳುಳ್ಳಿ, ಪೆಪ್ಪರು, ಖಾರದ ಪುಡಿ, ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಅರಿಶಿನ ಪುಡಿ, ಇಷ್ಟನ್ನ ಹಾಕಿ ನಾವು ಮಾಡ್ಕೊಳ್ಳೋದ್ರಿಂದ ಟೇಸ್ಟಾಗಿ ಕೂಡ ಇರುತ್ತೆ. ಆಮೇಲೆ ತುಂಬ ರುಚಿಯಾಗಿ ನಾವು ಯಾವುದೇ ಒಂದು ರಸಮ್ ಆಗಲಿ, ಯಾವ್ದಾದ್ರು ಗೆಸ್ಟ್ ಬಂದಾಗ ಸಡನ್ನಾಗಿ ಮಾಡಬೇಕು ಅಂದಾಗ ಈ ಥರ ಎಲ್ಲ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಆಯಿಲ್ ಸ್ವಲ್ಪ ಬಿಸಿ ಆಗ್ತಾ ಇದೆ. ಈಗ ನಾವು ಚಿಕನ್ನ ಸೇರಿಸ್ಕೊಳ್ಳೋಣ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಫ್ರೆಂಡ್ಸ್, ಇದು ತುಂಬ ಸಿಂಪಲ್ ಆಗಿ ಮಾಡ್ಕೋಬಹುದು. ತುಂಬ ಅಂದರೆ ತುಂಬ ಸಿಂಪಲ್ ಆಗಿ ಮಾಡ್ಕೋಬಹುದು. ಅದು ಫಾಸ್ಟಾಗಿ ಕೂಡ ಆಗೋಗ್ಬಿಡುತ್ತೆ. ಈಗ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಂಡ್ಬಿಡೋಣ. ಅದೇನೆ ಆಯಿಲಲ್ಲೇ ಹಾಕ್ಬೇಕಂತ ಏನಿಲ್ಲ, ಹಾಗೇನೆ ಚಿಕನ್ ಜೊತೆ ಫ್ರೈ ಆಗುತ್ತೆ. ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಚಿಕನಲ್ಲಿ ಏನು ನೀರಿರುತ್ತೆ ಫ್ರೆಂಡ್ಸ್, ಅದೇ ಸಾಕು, ಅದೇ ವಾಟರಲ್ಲಿ ಚಿಕನ್ ಬೆಂದೋಗ್ಬಿಡುತ್ತೆ. ಸೊ ನೀರೇನು ಆ್ಯಡ್ ಮಾಡೋದು ಬೇಡ, ನೀರಷ್ಟು ಡ್ರೈ ಆದರೆ ಸಾಕು. ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕೋದು ಬೇಡ, ಬರೀ ಬೆಳ್ಳುಳ್ಳಿ ಮಾತ್ರ ಸ್ವಲ್ಪ ಒಂದು 2 ಗಡ್ಡೆ ಆಗೋಷ್ಟು ಹಾಕೊಂಡ್ರೆ ಸಾಕು. 2 ಟೇಬಲ್ ಸ್ಪೂನ್ ಪೆಪ್ಪರ್ ಆದರೆ ಸಾಕು. ಧನಿಯಾ ಪೌಡರ್, ಖಾರದ ಪುಡಿ, ಇದಿಷ್ಟೇ ಫ್ರೆಂಡ್ಸ್ ಬೇಕಾಗಿರೋದು. ನಾವು ಸ್ವಲ್ಪ ಅದ್ರ ಮೇಲೆ ಹಾಕೋದಕ್ಕೋಸ್ಕರ ಕರಿಬೇವು, ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿರೋದು. ಸೊ ತುಂಬ ಟೇಸ್ಟಿ ಆಗಿರುತ್ತೆ. ಮಾಡಿ ನೋಡಿ, ನೀವು ಒಂದ್ಸರಿ ಮಾಡಿಬಿಟ್ಟು ತಿಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಆ ಥರ ಟೇಸ್ಟಿಯಾಗಿರುತ್ತೆ. ಈ ಚಿಕನ್ ಬೇಯ್ತಾ ಇರಲಿ ಫ್ರೆಂಡ್ಸ್, ಅಷ್ಟರಲ್ಲಿ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ನಾವಿನ್ನ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಸುಮ್ಮನೆ ಒಂದು 2-3 ರೌಂಡ್ ಆಗಿ ಮಿಕ್ಸಿ ತಿರುಗಿಸ್ಬಿಟ್ಟು ನಾವು ಆಫ್ ಮಾಡ್ಕೋಬೇಕಾಗುತ್ತೆ. ಪೌಡರ್ ಥರ ಆಗ್ಬೇಕಷ್ಟೇ ಇದು, ನೀರೆಲ್ಲ ಹಾಕ್ಬಾರ್ದು, ನೀರೆಲ್ಲ ಆ್ಯಡ್ ಮಾಡ್ಕೋಬಾರ್ದು. ಸೊ ಇದನ್ನ ಪೌಡರ್ ಥರ ನಾವು ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ತುಂಬ ಪೇಸ್ಟ್ ಬೇಡ, ತರಿಯಾಗಿರಬೇಕು. ರುಬ್ಕೊಂಬರೋಣ. ಓಕೆ ಫ್ರೆಂಡ್ಸ್, ಇವಾಗ ರುಬ್ಕೊಂಡು ಬಂದಿದ್ದೀನಿ ನೋಡಿ, ಈ ಥರ ಪೌಡ್ರ್ ಥರ ಆಗಬೇಕು, ತರಿಯಾಗೇ ಇರಬೇಕು. ಪೆಪ್ಪರು, ಈ ಬೆಳ್ಳುಳ್ಳಿ ನಾವು ಹಾಕಿರೋದೆಲ್ಲ ನೋಡಿ ಈ ಥರ ತರಿಯಾಗಿ ಪೌಡರ್ ಆಗಬೇಕು. ಇದಿಷ್ಟೇ ಮಸಾಲ ಫ್ರೆಂಡ್ಸ್, ಇದಕ್ಕೆ ಇನ್ನೇನು ನೀರು ಹಾಕೋದು ಬೇಡ, ಏನು ಇನ್ನು ಆ್ಯಡ್ ಮಾಡೋದು ಬೇಡ. ಅದು ಬೇಯ್ತಾ ಇದೆ ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ, ಯಾರೆಲ್ಲ ವ್ಯೂವರ್ಸ್ ಲೈಕ್ ಮಾಡಿ, ಶೇರ್ ಮಾಡಿದ್ದೀರೋ, ಸಬ್ಸ್ಕ್ರೈಬ್ ಮಾಡಿದ್ದೀರೋ, ಇವರಿಗೆಲ್ಲ ಥ್ಯಾಂಕ್ ಯು. ಸೊ ಇನ್ನು ಯಾರೆಲ್ಲ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ, ಸಪೋರ್ಟ್ ಮಾಡೋದ್ರಿಂದ ನಾವು ಇನ್ನಷ್ಟು ವಿಡಿಯೋಗಳನ್ನ ಹಾಕೋದಕ್ಕೆ ಸ್ಫೂರ್ತಿ ಆಗುತ್ತೆ, ನಮಗೂ ಮಾಡಬೇಕು ಅನ್ನೋ ಖುಷಿ ಕೂಡ ಬರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ನಾವು ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನಾವು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನೋಡ್ಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ.
ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡೋಣ. ಉಪ್ಪು ಅರಿಶಿನ ಪುಡಿಲಿ ಅಷ್ಟೇ ಫ್ರೆಂಡ್ಸ್, ಚೆನ್ನಾಗಿ ಬೇಯಬೇಕಿದು. ಆ ವಾಟರ್ ಎಲ್ಲ ಫುಲ್ ಸ್ವಲ್ಪ ಡ್ರೈ ಆಗೋವರೆಗೂ ಬೇಯಿದ್ರೆ ಸಾಕು. ಇದಿಷ್ಟೇ. ಆಮೇಲೆ ಅದು ಮಸಾಲೆ ಡ್ರೈ ಮಸಾಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಆಮೇಲೆ ನೋಡಿ, ಇದು ಸ್ವಲ್ಪ ನೀರಲ್ಲಿ ಹೀಗೇನೆ ಚಿಕನಲ್ಲಿ ಬಿಟ್ಟಿರೋ ನೀರನ್ನು ಮಾತ್ರ ಇರೋದು, ನಾವು ಆ್ಯಡ್ ಮಾಡಿಲ್ಲ. ಸೊ ಇದೇ ನೀರಲ್ಲೇ ಚಿಕನ್ನು ಸ್ವಲ್ಪ ಬೇಯುತ್ತೆ. ಸೊ ನೀವು ಹೀಗೆ ಸ್ವಲ್ಪ ಬಿಟ್ಬಿಡೋಣ. ಬೇಕಾದರೆ ಫ್ರೆಂಡ್ಸ್ ಇದಕ್ಕೆ ನಾವು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸು ಕುಕ್ ಮಾಡಿಸ್ಬೋದು. ನಾನು ಇಲ್ಲಿ ಲಿಡ್ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಬಿಟ್ಬಿಡ್ತೀನಿ. ಸ್ವಲ್ಪ ಚಿಕನ್ ಬೆಂದಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನೋಡಿ ತೆಗೆದು ನೋಡ್ತಾ ಇದ್ದೀವಿ ಹೀಗಾಗಿದೆ ಅಂತ. ನೋಡಿ ಇನ್ನೂ ಸ್ವಲ್ಪ ನೀರಿದೆ. ಸೊ ಇದು ಹೀಗೇನೆ ಡ್ರೈ ಆಗಿಬಿಡುತ್ತೆ. ನಾವು ಪ್ಲೇಟ್ ಮುಚ್ಚಿರೋದ್ರಿಂದ ನೀರೆಲ್ಲ ಒಳಗಡೆನೆ ಇರುತ್ತೆ. ಆವಿ ಆಗಿ ಹೋಗಿರೋ ನೀರು ಕೂಡ ಅದರಲ್ಲೇ ಬಿಡ್ತಾ ಇರೋದ್ರಿಂದ ನಾವು ಸ್ವಲ್ಪ ಓಪನ್ ಮಾಡಿಬಿಡೋಣ ಲಾಸ್ಟ್ ಚಿಕನ್ ಎಲ್ಲ ಬೆಂದ ಮೇಲೆ. ಸೊ ಓಪನ್ ಮಾಡಿಕೊಂಡು ಚಿಕನ್ ನೋಡಿ ಚೆನ್ನಾಗಿ ಬೆಂದಿರುತ್ತೆ. ನೀರೆಲ್ಲ ಡ್ರೈ ಆಗಿಲ್ಲ, ಸ್ವಲ್ಪ ಮಟ್ಟಿಗೆ ಡ್ರೈ ಆಗಿದೆ. ಹಾಗೆ ಸ್ವಲ್ಪ ಮಟ್ಟಿಗೆ ನೀರಿದೆ. ಸೊ ಇದು ಕೂಡ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗಿದ್ರೆ. ಚಿಕನ್ ಫುಲ್ಲು ಬೆಂದಿದೆ. ಸೊ ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ, ಪ್ಲೇಟ್ ಓಪನ್ ಮಾಡಿ ನಾವೀಗ ಸ್ವಲ್ಪ ಮಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ರೆ ಅದು ಡ್ರೈ ಆಗೋಗುತ್ತೆ. ಸೊ ನಾವೀಗ ಹಾಗೆ ಸ್ವಲ್ಪ 1-2 ನಿಮಿಷ ಮಿಕ್ಸ್ ಮಾಡಿಕೊಂಡು ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ವಾ, ಅಂದರೆ ತರಿಯಾಗಿ ರುಬ್ಬಿಟ್ಕೊಂಡಿರೋದನ್ನು ನಾವು ಸೇರಿಸ್ಕೋಬೇಕಾಗತ್ತೆ. ಈ ಟೈಮಲ್ಲಿ ಸೇರಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಅದು ನೀರು ಹಾಕಿ ಎಲ್ಲ ರುಬ್ಬಕ್ಕೆ ಹೋಗಬೇಡಿ. ಸೊ ಈ ಥರ ನಾವು ಪೌಡರ್ ಥರನೇ ರುಬ್ಕೋಬೇಕಾಗತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸ್ಪೈಸಿ ಚೆನ್ನಾಗಿರುತ್ತೆ. ಖಂಡಿತ ಫ್ರೆಂಡ್ಸ್, ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತ. ಸೊ ಪ್ಲೀಸ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ಮನೇಲಿ ಹುಷಾರಿಲ್ಲದೆ ಏನಾದರೂ ನಾವು ಬಾಯಿ ಕೆಟ್ಟಿದ್ರೆ, ಸೊ ನಾವು ಈ ಥರ ಮಾಡ್ಕೊಂಡು ಒನ್ ಟೈಮ್ ನೋಡಿ, ನೀವು ಪೂರ್ತಿ ಪ್ಲೇಟೇ ಖಾಲಿ ಮಾಡ್ತೀರಾ. ಆ ಥರ ಇರುತ್ತೆ ರುಚಿಯಾಗಿ. ಸೊ ಪದೇ ಪದೇ ಕೂಡ ಮಾಡ್ತೀರಾ. ಖಂಡಿತ ಫ್ರೆಂಡ್ಸ್, ನಿಮ್ಮ ಮನೇಲಿ ಒಂದ್ಸರಿ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಸೊ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗೋಣ. ಏಕೆಂದರೆ ಇವಾಗ ಡ್ರೈ ಮಸಾಲ ಹಾಕಿರೋದ್ರಿಂದ ನಾವು ಸ್ವಲ್ಪ ಏನಾಗುತ್ತೆ ಅಂದರೆ ತಳ ಹಿಡ್ಕೊಳ್ಳುತ್ತೆ ಅದು. ಸೊ ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ನಾವು ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋತಾ ಹೋಗೋಣ, ಪರವಾಗಿಲ್ಲ, ಅದೇನು ಸೀದೋಗೋದಿಲ್ಲ. ಸೊ ನಾವು ಸ್ವಲ್ಪ ಮಟ್ಟಿಗೆ ಈಗ ಮಸಾಲೆ ಹಾಕಿರ್ತೀವಲ್ಲ ಡ್ರೈ, ಸ್ವಲ್ಪ ಹಾಗೆ ಸ್ವಲ್ಪ ಬಿಸಿ ಆಗಲಿ ಅಂತ ಅಷ್ಟೇ. ಸ್ವಲ್ಪ ಒಂದು 2 ಮಿನಿಟ್ಸು ಲೋ ಫ್ಲೇಮ್ ಇಟ್ಕೊಂಡು ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಇಷ್ಟು ಮಾಡಿಕೊಂಡ್ರೆ ಸಾಕು, ರೆಡಿಯಾಗಿರುತ್ತೆ. ಹಾಗೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಚಿಕನ್ ಬೆಂದಿರೋದ್ರಿಂದ ನಾವು ತುಂಬ ರಫ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋದರೆ ಸೊ ಚಿಕನ್ನು ಪೀಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನಾವು ಲೈಟಾಗಿ ಮಿಕ್ಸ್ ಮಾಡ್ಕೋತಾ ಹೋಗೋಣ. ಮಿಕ್ಸ್ ಮಾಡಿಕೊಂಡು ನಾವೀಗ ಸರ್ವ್ ಮಾಡೋಕ್ಕೆ ಸರ್ವಿಂಗ್ ಬೌಲ್ ತಗೊಳ್ಳೋಣ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ನಾವು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಅದು ಆಪ್ಷನಲ್ ಫ್ರೆಂಡ್ಸ್, ನಿಮಗೆ ಬೇಕಾಗಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಪರವಾಗಿಲ್ಲ. ಸೊ ಹಾಕಲೇಬೇಕು ಅಂತ ಇಲ್ಲ ಕೊತ್ತಂಬರಿ ಸೊಪ್ಪು. ಸೊ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸುಮ್ಮನೆ ಹಾಗೆ ಸ್ವಲ್ಪ ಮಟ್ಟಿಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಒನ್ ಟೈಮ್ ಟ್ರೈ ಮಾಡ್ಕೊಂಡು ನೋಡಿ. ವಾರದಲ್ಲಿ 4 to 5 ಟೈಮ್ಸ್ ನೀವು ಇದನ್ನೇ ಮಾಡ್ಕೋತೀರಾ. ಇವಾಗ ಸರ್ವಿಂಗ್ ಬೌಲ್ ತಗೊಳ್ಳೋಣ, ಬೌಲ್ಗೆ ಹಾಕ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಮನೇಲಿ ಆ್ಯಕ್ಚುಲಿ ತುಂಬ ಇಷ್ಟವಾಗಿ ಚಿಕನ್ನಲ್ಲಿ ಇಷ್ಟ ಅಂದರೆ ಇದೊಂದೇ ಫ್ರೆಂಡ್ಸ್. ಯಾಕೆಂದರೆ ಫಾಸ್ಟಾಗೂ ಆಗುತ್ತೆ, ಆಮೇಲೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಸಡನ್ನಾಗಿ ನಾವೇನಾದರೂ ಸಾಂಬಾರು ಆ ಥರ ಇದೆ, ಸೈಡ್ಸ್ ಏನಿಲ್ಲ ಅಂದಾಗ ಸೊ ಆವಾಗ ಒಂದು ಸ್ವಲ್ಪ ತೊಗೊಂಬಂದ್ಕೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ಫುಲ್ಫಿಲ್ ಆಗುತ್ತೆ, ಚೆನ್ನಾಗಿರುತ್ತೆ.
ನೀವು ಒಂದ್ಸಲಿ ಖಂಡಿತವಾಗ್ಲೂ ಮಾಡಿ, ಆಮೇಲೆ ನೀವೇ ಹೇಳ್ತೀರಾ. ಇವಾಗ ರೆಡಿ ಆಗಿದೆ, ಟೇಸ್ಟ್ ಮಾಡೋಣ. ನೋಡಿ ಹೇಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ, ಸ್ಪೈಸಿ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಲೆಮನ್ ಹಾಕ್ಕೊಳ್ಳಿ ಹಾಗೆ ಮೇಲೆ ಸ್ವಲ್ಪ ಮಟ್ಟಿಗೆ ಬೇಕಾದರೆ. ಆನಿಯನ್ ಜೊತೆ ತಿಂದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ನೀವು ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.